ನನ್ನ ಹೆಸರು ಜಯ. ನನಗೆ ಒಬ್ಬಳು ಮುದ್ದಾದ ಮಗಳು ಮತ್ತು ಒಬ್ಬ ಮಗ ಇದ್ದಾನೆ. ಇವರಿಬ್ಬರಿಗೂ ಮದುವೆಯಾಗಿತ್ತು. ನನ್ನ ಮಗ ಕೆಲಸದ ಕಾರಣದಿಂದಾಗಿ ಹೊರಗಡೆ ಹೆಚ್ಚಾಗಿ ಉಳಿಯುತ್ತಿದ್ದನು. ಆದರೆ ನನ್ನ ಸೊಸೆ ಕೀರ್ತನ ನನ್ನ ಜೊತೆ ಇರುತ್ತಿದ್ದಳು. ನನ್ನ ಮಗನ ಮದುವೆಯಾಗಿ 2 ವರ್ಷವಾಗಿತ್ತು. ಮಗಳ ಮದುವೆಯಾಗಿ 1 ವರ್ಷವಾಗಿತ್ತು. ಒಂದು ದಿನ ನನ್ನ ಮಗಳು ದೀಕ್ಷಾ ಫೋನ್ ಮಾಡಿ, ಅಮ್ಮ, ನಿನ್ನ ಅಳಿಯ ಕೆಲಸ ಕಳೆದುಕೊಂಡಿದ್ದಾರೆ ಎಂದು ಹೇಳಿದಳು. ಈಗ ನನ್ನ ಮಗಳ ಕಷ್ಟ ಇನ್ನೂ ಹೆಚ್ಚಾಗಬಹುದು ಮತ್ತು ನಾನು ನನ್ನ ಮಗಳು ದೀಕ್ಷಾಗೆ ಸಹಾಯ ಮಾಡಬೇಕೆಂದು ನಿರ್ಧಾರ ಮಾಡಿದೆ. ಅವಳು ನನ್ನನ್ನು ನೋಡಲು ಬಂದಳು. ಅವಳ ಮುಖದ ಮೇಲೆ ಅವಳು ತುಂಬ ಕಷ್ಟದಲ್ಲಿರುವುದು ಎದ್ದು ಕಾಣುತ್ತಿತ್ತು. ದೀಕ್ಷಾ, ಎಲ್ಲಿಯವರೆಗೆ ಅಳಿಯಂದಿರಿಗೆ ಕೆಲಸ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನೀವಿಬ್ಬರು ನಮ್ಮ ಜೊತೆ ಇರಬಹುದು ಎಂದು ಹೇಳಿದೆ. ಆದರೆ ನನ್ನ ಸೊಸೆ ಕೀರ್ತನಾಗೆ ಅವರಿಬ್ಬರು ಇಲ್ಲಿ ಬಂದ ಮೇಲೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುವುದು ಇಷ್ಟವಾಗುತ್ತಿರಲಿಲ್ಲ. ಅವಳು ಅವರನ್ನು ಗಮನಿಸಿಕೊಳ್ಳುತ್ತಿರಲಿಲ್ಲ. ದೀಕ್ಷಾ ಮತ್ತು ಕೀರ್ತನ ನಡುವೆ ಆಗಾಗ ಮನಸ್ತಾಪವಾಗುತ್ತಿತ್ತು. ಅದು ಚಿಕ್ಕಪುಟ್ಟ ಕೆಲಸದ ವಿಷಯಕ್ಕೆ. ಒಂದು ದಿನ ನಾನು ನನ್ನ ಸೊಸೆಗೆ ಕೋಪದಿಂದ ಹೇಳಿದೆ, ನಿನಗೆ ನನ್ನ ಮಗಳ ಮೇಲೆ ಕೋಪವಿದ್ದರೆ ನೀನು ನಿನ್ನ ಗಂಡನ ಜೊತೆ ಹೋಗಬಹುದು ಎಂದು. ನನ್ನ ಈ ಮಾತಿಗೆ ಅವಳಿಗೆ ತುಂಬ ಕೋಪ ಬಂದಿತು. ಅವಳು ತಕ್ಷಣ ತನ್ನ ಬಟ್ಟೆಗಳು ಮತ್ತು ಅವಳ ಉಪಯೋಗಕ್ಕೆ ಬರುವ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೋಗುವ ನಿರ್ಧಾರ ಮಾಡಿದಳು. ಅವಳು ಹೊರಟು ಹೋದ ಮೇಲೆ ನನ್ನ ಮಗಳು ನೆಮ್ಮದಿಯಾಗಿರತೊಡಗಿದಳು. ಕೆಲವು ದಿನಗಳ ನಂತರ ಅಳಿಯಂದಿರು ಒಂದು ದಿನ ಆಕಸ್ಮಿಕವಾಗಿ ಇದ್ದಕ್ಕಿದ್ದಂತೆ ನನ್ನ ಕೋಣೆಗೆ ಬಂದರು. ಈ ಸಮಯದಲ್ಲಿ ನಾನು ಕಬೋರ್ಡಿಂದ ಬಟ್ಟೆಯನ್ನು ಹೊರತೆಗೆಯುತ್ತಿದ್ದೆ. ಏಕೆಂದರೆ ಪರಿಚಯದವರ ಮದುವೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಕೆಲವು ಸೀರೆಗಳನ್ನು ನಾನು ಸಪರೇಟಾಗಿ ಇಟ್ಟಿದ್ದೆ. ನಾನು ಸೀರೆಯ ಬ್ಲೌಸನ್ನು ಹಾಕಿ ನೋಡಿಕೊಳ್ಳುತ್ತಿರುವಾಗ ಆಕಸ್ಮಿಕವಾಗಿ ಬಾಗಿಲನ್ನು ಬಡಿಯದೆ ನನ್ನ ಅಳಿಯಂದಿರು ಕೋಣೆಯೊಳಗೆ ಬಂದರು. ಅವರನ್ನು ನೋಡಿ ನಾನು ತಕ್ಷಣ ನನ್ನ ಮುಖವನ್ನು ತಿರುಗಿಸಿಕೊಂಡೆ. ಇದು ಕೇವಲ ಅನಿರೀಕ್ಷಿತವಾಗಿತ್ತು. ಇದರಿಂದಾಗಿ ನನಗೂ ಹಾಗೂ ಅಳಿಯನಿಗೆ ಒಂದು ಅಸಹಜ ಭಾವನೆ ಕಾಡತೊಡಗಿತು. ನಾನು ತಕ್ಷಣ ಸೆರಗನ್ನು ಮೇಲೆ ಹಾಕಿಕೊಂಡೆ ಮತ್ತು ಅಳಿಯಂದಿರ ಕಡೆ ತಿರುಗಿ ನೋಡಿದೆ. ಮನೆಯಲ್ಲಿ ನಾನು ಮತ್ತು ಸೊಸೆ ಇಬ್ಬರೇ ಇರುತ್ತಿದ್ದರಿಂದ ನನಗೆ ಬಾಗಿಲನ್ನು ಹಾಕಿಕೊಳ್ಳುವ ಅಭ್ಯಾಸವಿರಲಿಲ್ಲ. ಯಾಕೆಂದರೆ ಮನೆಯಲ್ಲಿ ಗಂಡಸರು ಯಾರೂ ಇರಲಿಲ್ಲ ಅಲ್ವಾ. ಹಾಗಾಗಿ ನಾನು ಯಾವಾಗಲೂ ಓಪನ್ ಮಾಡಿ ಇಟ್ಟಿರುತ್ತಿದ್ದೆ. ನಾನು ಅಳಿಯನ ಕಡೆ ತಿರುಗಿ ನೋಡಿದಾಗ ಅವರು ನನ್ನ ಬಳಿ ಬಂದು ನಿಂತಿದ್ದರು. ದಯವಿಟ್ಟು ನಾನು ಕ್ಷಮಿಸಿ, ಅಕಸ್ಮಿತವಾಗಿ ನಾನು ಈ ಕೋಣೆಗೆ ಬಂದು ಬಿಟ್ಟೆ ಎಂದು ಕ್ಷಮೆ ಕೇಳಿದರು ಮತ್ತು ಸ್ವಲ್ಪ ದೂರ ಹೋಗಿ ನಿಂತುಕೊಂಡರು. ಅತ್ತೆ, ನೀವು ನನಗೆ ಮತ್ತು ದೀಕ್ಷಾಳಿಗೆ ತುಂಬ ಸಹಾಯ ಮಾಡುತ್ತಿದ್ದೀರಿ. ಅಳಿಯ ಮತ್ತು ಮಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವವರು ತಾಯಿಯ ಸಮಾನರಾಗಿರುತ್ತಾರೆ. ನೀವು ಕೂಡ ನನ್ನನ್ನು ಮಗನಂತೆ ನೋಡಿಕೊಳ್ಳುತ್ತಿದ್ದೀರಿ. ನೀವೇನು ಚಿಂತೆ ಮಾಡಬೇಡಿ. ನಾನು ಹೆಚ್ಚು ದಿನ ಇಲ್ಲಿ ಇರುವುದಿಲ್ಲ. ಅಳಿಯನಿಗೆ ಅತ್ತೆಯ ಮನೆಯಲ್ಲಿ ಹೆಚ್ಚು ದಿನ ಇರುವುದು ಮರ್ಯಾದೆ ತರುವುದಿಲ್ಲ. ನಾನು ಆದಷ್ಟು ಬೇಗ ಯಾವುದಾದರೂ ಕೆಲಸವನ್ನು ಹುಡುಕುತ್ತೇನೆ ಎಂದು ಹೇಳಿದರು. ಆಗ ನಾನು ಅಳಿಯನಿಗೆ ಹೇಳಿದೆ, ನೀವು ನನಗೆ ಇಷ್ಟು ಹೇಳುವ ಅಗತ್ಯತೆ ಇಲ್ಲ. ನೀವು ಈ ಮನೆಯ ಒಬ್ಬರೇ ಒಬ್ಬ ಅಳಿಯ. ನೀವು ನಾಚಿಕೆ ಪಟ್ಟುಕೊಳ್ಳಬೇಡಿ. ಈ ಮನೆಯನ್ನು ನಿಮ್ಮ ಸ್ವಂತ ಮನೆ ಎಂದೇ ತಿಳಿದುಕೊಳ್ಳಿ. ನನ್ನ ಮಗ ರಾಜು ಹೇಗೋ ಹಾಗೆ ನೀವು ಕೂಡ ನನ್ನ ಇನ್ನೊಬ್ಬ ಮಗ ಇದ್ದ ಹಾಗೆ ಎಂದು ಹೇಳಿದೆ. ತಕ್ಷಣ ನನ್ನ ಮಾತು ಕೇಳಿ ಅಳಿಯ ನನ್ನನ್ನು ಅಪ್ಪಿಕೊಂಡರು. ಅತ್ತೆ, ನಿಮ್ಮ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ. ನೀವು ಮಾಡಿದ ಈ ಸಹಾಯಕ್ಕೆ ಪ್ರತಿಫಲವಾಗಿ ನಾನು ನಿಮಗೆ ಏನಾದರೂ ಉಪಕಾರ ಮಾಡುತ್ತೇನೋ ಇಲ್ಲವೋ ಗೊತ್ತಿಲ್ಲ ಎಂದು ಹೇಳಿದರು. ಅಳಿಯಂದಿರು ನನ್ನನ್ನು ತಬ್ಬಿಕೊಂಡಾಗ ಒಂದು ಕ್ಷಣ ನಾನು ಬೆಚ್ಚಿಬಿದ್ದೆ. ಅಷ್ಟಕ್ಕೂ ಅವನು ನನ್ನ ಅಳಿಯ. ನಮ್ಮಿಬ್ಬರ ನಡುವೆ ಅಷ್ಟೊಂದು ಸಲಿಗೆ ಏನೂ ಇರಲಿಲ್ಲ. ಇದು ಇಂದಿನ ಕಾಲದ ಹುಡುಗರ ವರ್ತನೆ ಇರಬಹುದು ಎಂದು ನಾನು ಯೋಚನೆ ಮಾಡಿ ಸುಮ್ಮನಾದೆ. ಇವತ್ತಿನ ಕಾಲದ ಹುಡುಗರು ಅತ್ತೆಯೊಂದಿಗೆ ಯಾವುದೇ ನಾಚಿಕೆ ಇಲ್ಲದೆ ವರ್ತಿಸುತ್ತಾರೆ. ಹೀಗೆ ಕ್ರಮೇಣ ನನ್ನ ಮನಸ್ಸಿನಲ್ಲಿ ಬೇಡವಾದ ಆಲೋಚನೆಗಳು ಬರುತ್ತಿದ್ದವು. ದೀಕ್ಷಾ ಮತ್ತು ಅಳಿಯಂದಿರು ನಡುವೆ ಏನೂ ಸರಿ ಇಲ್ಲ ಎಂದು ನನಗೆ ಈಗ ಅನಿಸತೊಡಗಿತು. ಒಂದು ದಿನ ನಾನು ನನ್ನ ರೂಮಿನಿಂದ ಹೊರಗೆ ಬರುವಾಗ ದೀಕ್ಷಾಳ ಕೋಣೆಯಲ್ಲಿ ಜಗಳವಾಡುತ್ತಿರುವ ಶಬ್ದ ಕೇಳಿಸಿತು. ಅವರಿಬ್ಬರು ಯಾವುದೋ ವಿಷಯಕ್ಕೆ ಜಗಳವಾಡುತ್ತಿದ್ದಾರೆ ಎಂದು ನಾನು ಅಂದುಕೊಂಡೆ ಮತ್ತು ಅದನ್ನು ಕೇಳಿ ನಾನು ಸೀದಾ ಅವರ ರೂಮಿಗೆ ಹೋದೆ. ಅಲ್ಲಿ ಹೋಗಿ ನೋಡಿದಾಗ ದೀಕ್ಷಾ ತನ್ನ ಗಂಡನಿಗೆ ಚೆನ್ನಾಗಿ ಬೈಯುತ್ತಿದ್ದಳು. ಇಷ್ಟು ದಿನಗಳಾಯಿತು, ಆದರೂ ಈ ಮನುಷ್ಯ ಒಂದು ಕೆಲಸವನ್ನು ಹುಡುಕಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇಡೀ ದಿನ ಫೋನ್ ಮುಂದೆ ಕುಳಿತು ಏನು ಮಾಡುತ್ತೀರೋ ನನಗಂತೂ ತಿಳಿಯುತ್ತಿಲ್ಲ. ಮನೆಯಲ್ಲಿ ಕುಳಿತು ನಿಮ್ಮ ತಲೆ ಕೆಟ್ಟು ಹೋಗಿರಬೇಕು. ಈಗ ನನ್ನ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡು ಎಂದು ಹೇಳುತ್ತಿದ್ದೀರಿ. ನಾನು ನಿಮ್ಮಂತಹ ವ್ಯಕ್ತಿಗೆ ಮಸಾಜ್ ಮಾಡುವುದಿಲ್ಲ ಎಂದು ರೇಗುತ್ತಿದ್ದಳು. ದೀಕ್ಷಾ ತನ್ನ ತಾಯಿ ಎದುರಿಗೆ ನಿಂತಿದ್ದರೂ ತನ್ನ ಗಂಡನಿಗೆ ಅವಮಾನ ಮಾಡುತ್ತಿದ್ದಳು. ಇದನ್ನು ಕೇಳಿ ನಾನು ದೀಕ್ಷಾಳಿಗೆ ಬೈಯಲು ಶುರು ಮಾಡಿದೆ. ದೀಕ್ಷಾ, ನಿನ್ನ ನಾಲಿಗೆ ಮೇಲೆ ಸ್ವಲ್ಪ ಹಿಡಿತವಿರಲಿ. ಅಳಿಯಂದಿರ್ಗೆ ಹಾಗೆ ಬೈಯುತ್ತಿದೆಯಲ್ಲ ಏಕೆ?
ಅವರು ಕೆಲಸಕ್ಕಾಗಿ ಹುಡುಕುತ್ತಿದ್ದಾರಲ್ಲವೇ? ಒಂದಲ್ಲ ಒಂದು ದಿನ ಅಳಿಯಂದಿರಿಗೆ ಕೆಲಸ ಸಿಕ್ಕೇ ಸಿಗುತ್ತದೆ. ಈ ಕಷ್ಟದ ಸಮಯ ಕೂಡ ಹೊರಟು ಹೋಗುತ್ತದೆ. ಈ ಸಮಯದಲ್ಲಿ ನೀನು ನಿನ್ನ ಗಂಡನಿಗೆ ಧೈರ್ಯವನ್ನು ಹೇಳಬೇಕು. ಗಂಡನ ಸೇವೆ ಮಾಡುವುದು ತುಂಬ ಪುಣ್ಯದ ಕೆಲಸವಾಗಿದೆ. ಅಮ್ಮ, ನಿನ್ನ ಅಳಿಯ ನಿನಗೆ ಅಷ್ಟೊಂದು ಪ್ರೀತಿ ಪಾತ್ರರಾದರೆ ನೀನೇ ಅವರಿಗೆ ತಲೆಗೆ ಎಣ್ಣೆಯನ್ನು ಹಾಕಿ ಮಸಾಜ್ ಮಾಡು. ಅವಳ ಮಾತಿಗೆ ನಾನು ತದ್ವಿರುದ್ಧವಾಗಿ ಹೇಳಲು ಹೊರಟಾಗ ಅಳಿಯಂದಿರು ನನ್ನ ಕೈ ಹಿಡಿದು ಹೊರಗಡೆ ಕರೆದುಕೊಂಡು ಬಂದರು ಮತ್ತು ಹೇಳಿದರು, ಅತ್ತೆ, ನಾನು ದೀಕ್ಷಾಳ ಸಿಡುಕುತನವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ನನ್ನಂತಹ ವ್ಯಕ್ತಿ ಮನೆಯಲ್ಲಿ ಕುಳಿತುಕೊಳ್ಳುವುದು, ಅದು ಅತ್ತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ಶೋಭೆಯಲ್ಲ. ನಾನಾದರೂ ಏನು ಮಾಡಲಿ? ನಾನು ಎಷ್ಟೇ ಪ್ರಯತ್ನಪಟ್ಟು ಹುಡುಕಿದರೂ ನನಗೆ ಕೆಲಸ ಸಿಗುತ್ತಿಲ್ಲ. ನನ್ನ ಹಣೆಬರ ಚೆನ್ನಾಗಿ ಇಲ್ಲ ಅಂತ ಅನಿಸುತ್ತೆ ಎಂದು ಅವರ ಕಣ್ಣಿಂದ ಕಣ್ಣೀರು ಹರಿಯತೊಡಗಿತು. ಆಗ ನಾನು ಹೇಳಿದೆ, ನೀವು ಈ ಹಾಸಿಗೆಯ ತುದಿಯಲ್ಲಿ ಕುಳಿತುಕೊಳ್ಳಿ, ನಾನು ನಿಮಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುತ್ತೇನೆ. ಇದರಿಂದ ನಿಮ್ಮ ಮನಸ್ಸು ಶಾಂತವಾಗುವುದು, ನಿಮಗೆ ಒಳ್ಳೆಯ ನಿದ್ದೆ ಕೂಡ ಬರುತ್ತದೆ. ಈಗ ನೀವು ತುಂಬ ಕಳವಳದಲ್ಲಿದ್ದೀರಾ. ಸ್ವಲ್ಪ ಹೊತ್ತು ಎಣ್ಣೆ ಹಾಕಿ ಮಸಾಜ್ ಮಾಡಿಸಿಕೊಂಡು ಮಲಗಿದರೆ ನಿಮ್ಮ ತಲೆ ಬಿಸಿ ಕಡಿಮೆಯಾಗುತ್ತದೆ ಎಂದು ಹೇಳಿ ನಾನು ಅಳಿಯನಿಗೆ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡುತ್ತಿದ್ದಾಗ ನನ್ನ ಅಳಿಯ ನನ್ನ 2 ಕೈಗಳನ್ನು ಹಿಡಿದು ಹೇಳಿದನು, ಅತ್ತೆ, ನಿಮ್ಮ ಈ ಕೈಗಳಲ್ಲಿ ಏನೋ ಜಾದು ಇದೆ. ನೀವು ಮಸಾಜ್ ಮಾಡಿದ ತಕ್ಷಣ ನನ್ನ ತಲೆನೋವೆಲ್ಲ ಹೊರಟು ಹೋಯಿತು. ಹಾಗೆ ಕತ್ತಿನ ಕೆಳಗೆ ಕೂಡ ಸ್ವಲ್ಪ ಮಸಾಜ್ ಮಾಡುತ್ತೀರಾ ಎಂದು ಕೇಳಿದರು. ನಾನು ಕುತ್ತಿಗೆ ಬಳಿ ಮಸಾಜ್ ಮಾಡಲು ಶುರು ಮಾಡಿದಾಗ ನನಗೆ ಒಂದು ರೀತಿಯ ಸಂಕೋಚವಾಯಿತು. ಆಗ ನಾನು ನನ್ನ ಕೈ ನೋಯುತ್ತಿದೆ ಎಂದು ಕಾರಣ ಹೇಳಿ ಅವರಿಂದ ಸ್ವಲ್ಪ ದೂರ ಹೋಗಿ ನಿಂತೆ. ಸ್ವಲ್ಪ ದಿನಗಳಲ್ಲಿ ಅಳಿಯನಿಗೆ ಕೆಲಸವೂ ಸಿಕ್ಕಿತು. ಕೆಲಸ ಸಿಕ್ಕಿದ ಮೇಲೆ ನನ್ನ ಮಗಳು ತಾನು ಗರ್ಭಿಣಿಯಾಗಿರುವ ಸುದ್ದಿ ಹೇಳಿದಳು. ಅಳಿಯನಿಗೆ ಕೆಲಸ ಸಿಕ್ಕಿದ ಮೇಲೆ ನನ್ನ ಮಗಳು ಮತ್ತು ಅಳಿಯ ಇಬ್ಬರು ತಮ್ಮ ಮನೆಗೆ ಹೊರಟು ಹೋಗಲು ರೆಡಿಯಾಗಿ ನಿಂತರು. ಆಗ ನಾನು ಅವರಿಗೆ ಮತ್ತೆ ಇಲ್ಲಿ ಉಳಿಯಲು ಹೇಳಿದೆ. ಏಕೆಂದರೆ ನನ್ನ ಮಗಳ ಸಂತೋಷದ ವಿಚಾರವನ್ನು ಕೇಳಿ ನನಗೆ ತುಂಬ ಸಂತೋಷವಾಗಿತ್ತು. ಅವಳು ಗರ್ಭಿಣಿಯಾಗಿರುವ ಖುಷಿ ಸಮಾಚಾರ ಕೇಳಿ ಇನ್ನು ಕೆಲವು ದಿನಗಳ ಮಟ್ಟಿಗೆ ನನ್ನ ಮಗಳು ನನ್ನ ಮನೆಯಲ್ಲಿ ಇದ್ದರೆ ನಾನು ಅವಳಿಗೆ ಬೇಕಾದ್ದನ್ನು ಮಾಡಿಕೊಡಬಹುದು, ಅವಳ ಬಯಕೆಗಳನ್ನು ಈಡೇರಿಸಬಹುದು ಎಂದು ನಿರ್ಧರಿಸಿದೆ. ಆದರೆ ಆ 2 ದಿನಗಳಲ್ಲಿ ದೀಕ್ಷಾಳಿಗೆ ಆರೋಗ್ಯ ಸ್ವಲ್ಪ ಹದಗೆಡತೊಡಗಿತು. ಈಗ ಅಳಿಯ ಮತ್ತು ಮಗಳಿಬ್ಬರು ಬೇರೆ ಬೇರೆ ಇರುತ್ತಿದ್ದರು. ದೀಕ್ಷಾಳ ಪರಿಸ್ಥಿತಿಯನ್ನು ನೋಡಿ ಅವಳನ್ನು ಒಂಟಿಯಾಗಿ ಹೋಗಲು ಬಿಡಲಿಲ್ಲ. ಅವಳು ಅಲ್ಲಿಗೆ ಹೋಗಿ ಮನೆ ಕೆಲಸವನ್ನು ಮಾಡಲು ಕೂಡ ಸಾಧ್ಯವಾಗುವುದಿಲ್ಲ ಎಂದು ನನಗೆ ಯೋಚನೆ ಬಂದಿತು. ಅವಳು ಹುಷಾರಾಗುವ ತನಕ ಅವಳು ನನ್ನ ಮನೆಯಲ್ಲೇ ಇರಲಿ ಎಂದು ನಾನು ನಿರ್ಧಾರ ಮಾಡಿದೆ. ಹೀಗೆ ದಿನಗಳು ಸಾಗುತ್ತಿದ್ದವು. ಅಳಿಯಂದಿರು ಕೆಲಸಕ್ಕೆ ಹೋಗತೊಡಗಿದರು. ಪ್ರತಿದಿನ ಬೆಳಗ್ಗೆ ನಾನೇ ಅಳಿಯನಿಗೆ ತಿಂಡಿ ಮಾಡಿ ಬಾಕ್ಸ್ ರೆಡಿ ಮಾಡಿ ಕೊಡುತ್ತಿದ್ದೆ ಮತ್ತು ಅವರ ಬಟ್ಟೆಗಳನ್ನೆಲ್ಲ ಇಸ್ತ್ರಿ ಮಾಡಿ ಅವರು ಆಫೀಸ್ ಬ್ಯಾಗನ್ನು ಅವರು ಹೊರಡುವ ಟೈಮ್ಗೆ ಟೇಬಲ್ ಮೇಲೆ ತಂದು ಇಡುತ್ತಿದ್ದೆ. ಈ ರೀತಿಯಲ್ಲಿ ನಾನು ಅಳಿಯನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ. ಅವರು ಕೂಡ ಸಂಜೆ ಆಯಾಸದಿಂದ ಮನೆಗೆ ಬರ್ತಿದ್ರು ಕೂಡ ರಾತ್ರಿ ಮನೆ ಕೆಲಸದಲ್ಲಿ ನನಗೆ ಸಹಾಯ ಮಾಡುತ್ತಿದ್ದರು. ತರಕಾರಿಯನ್ನು ಹಚ್ಚಿಕೊಡುವುದು, ತೊಳೆದಿರುವ ಪಾತ್ರೆಗಳನ್ನು ಜೋಡಿಸುವುದು, ಹೀಗೆ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ನನಗೆ ಸಹಾಯ ಮಾಡುತ್ತಿದ್ದರು. ಹೀಗೆ ಮಗಳು ಮತ್ತು ಅಳಿಯ ಇಬ್ಬರು ನಮ್ಮ ಮನೆಗೆ ಬಂದು 3 ತಿಂಗಳು ಆಯಿತು. ದೀಕ್ಷಾ ಗರ್ಭಿಣಿಯಾಗಿದ್ದರಿಂದ ಅವಳ ಮನಸ್ಸು ಸರಿಯಾಗಿ ಇರುತ್ತಿರಲಿಲ್ಲ. ಇದೇ ಕಾರಣಕ್ಕೆ ಅವರಿಬ್ಬರ ಮಧ್ಯೆ ಜಗಳವಾಗುತ್ತಿತ್ತು. ಪ್ರತಿದಿನ ನಾನು ಅವರಿಬ್ಬರ ನಡುವಿನ ಜಗಳವನ್ನು ಕೇಳುತ್ತಿದ್ದೆ. ಆದರೆ ಇದು ಗಂಡ ಹೆಂಡತಿಯರ ಮಧ್ಯೆ ನಡೆಯುವ ಸಾಮಾನ್ಯ ಚಿಕ್ಕ ಜಗಳ ಎಂದು ನಾನು ಅವರ ಜಗಳದ ಕಡೆ ಅಷ್ಟೊಂದು ಗಮನ ಹರಿಸಲಿಲ್ಲ. ಒಂದು ದಿನ ಅಳಿಯಂದಿರು ರಾತ್ರಿ ನನ್ನ ರೂಮಿಗೆ ಬಂದು ಹೇಳಿದರು, ಅತ್ತೆ, ಈಗ ನಾನು ದೀಕ್ಷಾ ರೂಮಿನಲ್ಲಿ ಮಲಗಲು ಸಾಧ್ಯವಿಲ್ಲ. ಸ್ವಲ್ಪ ನನ್ನ ಕೈ ಟಚ್ ಆದರೂ ಕೂಡ ತಕ್ಷಣ ಅವಳು ನನ್ನ ಮೇಲೆ ಕೋಪ ಮಾಡಿಕೊಂಡು ರೇಗಾಡುತ್ತಾಳೆ. ನನಗೆ ರಾತ್ರಿಯೆಲ್ಲ ನಿದ್ದೆ ಬರುವುದಿಲ್ಲ. ಕಳೆದ 3 ದಿನಗಳಿಂದ ಆಫೀಸ್ನಲ್ಲಿ ಕೆಲಸದ ಒತ್ತಡದಿಂದಾಗಿ ನನಗೆ ತುಂಬ ಸುಸ್ತಾಗಿದೆ ಎಂದು ಹೇಳಿದರು. ಆಗ ನಾನು ಅಳಿಯನಿಗೆ ಹೇಳಿದೆ, ಇಂತಹ ಸ್ಥಿತಿಯಲ್ಲಿ ಮಹಿಳೆಯರ ಕೋಪ ಹೆಚ್ಚಾಗುತ್ತದೆ. ಅದನ್ನು ನೀವು ಇಂಥ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡು ಅವಳಿಗೆ ಸಮಾಧಾನದ ಮಾತುಗಳನ್ನು ಹೇಳಬೇಕು ಎಂದು ನಾನು ಹೇಳಿದೆ. ಹೌದು ಅತ್ತೆ, ನೀವು ಹೇಳುತ್ತಿರುವುದು ಸರಿ, ನನಗೂ ಎಲ್ಲ ಅರ್ಥವಾಗುತ್ತದೆ. ಆದರೆ ಇದು ನನ್ನ ಆರೋಗ್ಯದ ಪ್ರಶ್ನೆಯಾಗಿದೆ. ನಾನು ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳದೆ ಹೋದರೆ ನನಗೆ ಆಫೀಸ್ನಲ್ಲಿ ಕೆಲಸ ಮಾಡಲು ಆಗುವುದಿಲ್ಲ. ನಿಮಗೇನು ಅಭ್ಯಂತರವಿಲ್ಲ ಎಂದಾದರೆ ಇಂದಿನಿಂದ ನಾನು ನಿಮ್ಮ ರೂಮಿನಲ್ಲಿ ಮಲಗುತ್ತೇನೆ ಎಂದರು. ಅದನ್ನು ಕೇಳಿ ನಾನು ಗಾಬರಿಯಾದೆ. ಆಗ ನಾನು ತಕ್ಷಣಕ್ಕೆ ಒಪ್ಪಿಕೊಳ್ಳಲಿಲ್ಲ. ನಂತರ ಯೋಚಿಸಿದೆ.
ಅಳಿಯಂದಿರಿಗೆ ನನ್ನ ಸಹಾಯವನ್ನು ಕೇಳುವುದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ ಎಂದು ಮತ್ತು ಅವರು ನನಗೆ ಮಗನ ಸಮಾನ ಅಂದುಕೊಂಡೆ. ಆದ್ದರಿಂದ ನಾನು ಯಾವುದೇ ಸಂದೇಹ ಪಡದೆ ಅಳಿಯನಿಗೆ ನನ್ನ ರೂಮಿನಲ್ಲಿ ಮಲಗಲು ಅವಕಾಶ ನೀಡಿದೆ. ಅಳಿಯಂದಿರಿಗೆ ನನ್ನ ರೂಮಿನಲ್ಲಿ ಮಲಗುವುದರ ಉದ್ದೇಶವಾದರೂ ಏನಿರಬಹುದು ಎಂದು ಯೋಚಿಸತೊಡಗಿದೆ. ಆ ರಾತ್ರಿ ಅಳಿಯಂದಿರು ನನ್ನ ರೂಮಿನಲ್ಲಿ ಮಲಗಿದ್ದರಿಂದ ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ. ಅತ್ತೆ, ನಿನ್ನೆ ರಾತ್ರಿ ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೂ ಮೊದಲು ನಾನು ನಿಮ್ಮನ್ನು ನೋಡಿದ್ದೇನೆ. ನೀವು ರಾತ್ರಿ ಹೊತ್ತು ನೈಟಿ ಹಾಕಿಕೊಂಡು ಮಲಗುತ್ತೀರಿ. ನನ್ನಿಂದ ನೀವು ನಾಚಿಕೆ ಪಟ್ಟಿಕೊಳ್ಳುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ ಸೀರೆಯಲ್ಲಿ ನಿದ್ದೆ ಬರದೆ ಹೋದರೆ ಪ್ರತಿದಿನ ರಾತ್ರಿ ನೀವು ನೈಟಿಯನ್ನು ಧರಿಸಿ ಮಲಗಬಹುದು ಎಂದು ಹೇಳಿದರು. ಮಾರನೇ ದಿನ ನಾನು ಬೆಳಗ್ಗೆ ತಿಂಡಿ ಮಾಡಿ ಅಡಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಲು ಬಾತ್ರೂಮ್ಗೆ ಹೋದೆ. ನಾನು ಸ್ನಾನಕ್ಕೆ ಹೋದಾಗ ಕೆಳಗೆ ಚಿಕ್ಕ ಚಿಕ್ಕ ಸೋಪಿನ ತುಂಡುಗಳು ಬಿದ್ದಿದ್ದರಿಂದ ಅದನ್ನು ನೋಡದೆ ಅದರ ಮೇಲೆ ಕಾಲಿಟ್ಟಾಗ ನಾನು ಕಾಲು ಜಾರಿ ಬಿದ್ದೆ. ಬಿದ್ದಾಗ ನನ್ನ ಸೊಂಟಕ್ಕೆ ತುಂಬ ನೋವಾಯಿತು. ನನಗೆ ಎದ್ದೇಳಲು ಕೂಡ ಆಗಲಿಲ್ಲ. ನಾನು ದೀಕ್ಷಳನ್ನು ಕೂಗಿ ಕೂಗಿ ಕರೆದೆ, ಆದರೆ ಅವಳು ತನ್ನ ರೂಮಿನಿಂದ ಹೊರಗೆ ಬರಲೇ ಇಲ್ಲ. ಆದರೆ ಅಳಿಯಂದಿರು ರೂಮಿಗೆ ಬಂದರು. ನಾನು ಬಾತ್ರೂಮಿನಲ್ಲಿ ಬಿದ್ದಿರುವುದನ್ನು ನೋಡಿ ಅವರು ತಕ್ಷಣ ಒಳಗೆ ಬಂದರು ಮತ್ತು ನನ್ನನ್ನು ಮೇಲಕ್ಕೆ ಎತ್ತಿ ಹಾಸಿಗೆ ಮೇಲೆ ಮಲಗಿಸಿದರು. ಆ ಸಮಯದಲ್ಲಿ ನನ್ನ ಸೊಂಟದಲ್ಲಿ ತುಂಬ ನೋವಿತ್ತು. ಅಳಿಯಂದಿರು ನನಗೆ ಕುಡಿಯಲು ಬಿಸಿ ನೀರನ್ನು ತಂದು ನೀಡಿದರು. ನಾನು ಅಳಿಯಂದಿರನ್ನು ನೋಡಿದಾಗ ಅವರು ಆಫೀಸ್ಗೆ ಹೋಗಲು ರೆಡಿಯಾಗಿದ್ದರು. ನನಗೆ ಸಹಾಯ ಮಾಡಲು ಬಂದು ಅವರ ಆಫೀಸ್ ಬಟ್ಟೆಯೆಲ್ಲ ನೀರಿನಲ್ಲಿ ನೆನೆದು ಹೋಗಿದ್ದವು. ಅಳಿಯಂದಿರು ನನಗೆ ಸಹಾಯ ಮಾಡಲು ಹಿಂದೆ ಮುಂದೆ ಯೋಚಿಸಲಿಲ್ಲ. ದೀಕ್ಷಾ ಸ್ವಲ್ಪ ಸಮಯದ ನಂತರ ನನ್ನ ರೂಮಿಗೆ ಬಂದಳು. ಆದರೆ ಅವಳು ಗರ್ಭಿಣಿಯಾಗಿದ್ದರಿಂದ ಅವಳಿಂದ ನನಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವಳಿಗೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಕೂಡ ಸಾಧ್ಯವಾಗಲಿಲ್ಲ. ನಾನು ಆಸ್ಪತ್ರೆಗೆ ಹೋಗಲು ನನ್ನ ಮಗಳಿಗಾಗಿ ಕಾಯುತ್ತಿದ್ದೆ. ಆದರೆ ಅಷ್ಟರಲ್ಲಿ ಅಳಿಯಂದಿರು ನನಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದರು. ಆಗ ನಾನು ಹೇಳಿದೆ, ಸ್ವಲ್ಪ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುವುದು. ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡರೆ ಸೊಂಟದ ನೋವು ಕಡಿಮೆಯಾಗುವುದು ಎಂದು ಹೇಳಿದೆ. ನನ್ನ ಮಾತನ್ನು ಕೇಳಿ ಅಳಿಯಂದಿರು ಸುಮ್ಮನಾದರು. ಅವರು ಆಫೀಸ್ಗೆ ಹೋಗುವಾಗ ದೀಕ್ಷಾಳಿಗೆ ಹೇಳಿದರು, ನಾನು ಮನೆಗೆ ಬರುವವರೆಗೂ ಅತ್ತೆಯನ್ನು ನೀನು ಚೆನ್ನಾಗಿ ನೋಡಿಕೋ ಎಂದು. ಸಾಯಂಕಾಲ ಆಫೀಸಿಂದ ಮರಳಿ ಮನೆಗೆ ಬಂದ ಮೇಲೆ ಸ್ವತಃ ಅಳಿಯಂದಿರೇ ಅಡುಗೆಯನ್ನು ಮಾಡಿದರು. ಏಕೆಂದರೆ ದೀಕ್ಷಾ ಪ್ರೆಗ್ನೆಂಟ್ ಇರುವ ಕಾರಣ ಅವಳು ತುಂಬ ವೀಕ್ ಆಗಿದ್ದಳು ಮತ್ತು ಅವಳ ಮನಸ್ಥಿತಿ ಬೇರೆ ಸರಿ ಇರಲಿಲ್ಲ. ಇದರಿಂದಾಗಿ ಅವರಿಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ರಾತ್ರಿ ಅಳಿಯಂದಿರು ನನ್ನ ರೂಮಿಗೆ ಮಲಗಲು ಬಂದಾಗ ನಾನು ಸೊಂಟವನ್ನು ಹಿಡಿದುಕೊಂಡೇ ಮಲಗಿಕೊಂಡಿದ್ದೆ. ಅಳಿಯಂದಿರು ಆಫೀಸ್ನಿಂದ ಬರುವಾಗ ಸೊಂಟದ ನೋವಿನ ತೈಲವೊಂದನ್ನು ತಂದಿದ್ದರು. ಆಗ ಅದನ್ನು ಕೊಟ್ಟು, ಅತ್ತೆ, ನೀವು ಇದನ್ನು ಹಚ್ಚುವುದರಿಂದ ನಿಮಗೆ ಸ್ವಲ್ಪ ನೋವು ಕಡಿಮೆಯಾಗುವುದು ಮತ್ತು ಆರಾಮೆನಿಸುವುದು ಎಂದು ಹೇಳಿದರು. ಆದರೆ ನನಗೆ ಅಳಿಯಂದಿರಿಂದ ಸಹಾಯ ತೆಗೆದುಕೊಳ್ಳಲು ಇಷ್ಟ ಇರಲಿಲ್ಲ. ಆದರೂ ಅಳಿಯಂದಿರು ನನಗೆ ತುಂಬ ಒತ್ತಾಯ ಮಾಡಿ, ದೀಕ್ಷಾ ಗರ್ಭಿಣಿ ಆಗಿರುವುದರಿಂದ ಅವಳಿಗೆ ನಿಮ್ಮ ಸೇವೆ ಮಾಡಲು ಸಾಧ್ಯವಿಲ್ಲ. ನೀವು ನಿಮ್ಮ ಅಳಿಯನಿಂದ ಸೇವೆ ಮಾಡಿಸಿಕೊಳ್ಳಲೆಂದೇ ಆ ದೇವರು ನಿಮಗೆ ಹೀಗೆ ಮಾಡಿದ್ದಾನೆ ಎಂದು ಹೇಳಿದರು. ನಾನು ಅವರಿಂದ ಸೇವೆ ಮಾಡಿಸಿಕೊಳ್ಳಬಾರದೆಂದು ಎಷ್ಟೇ ಪ್ರಯತ್ನಪಟ್ಟರೂ ಅವರು ನನಗೆ ಆ ತೈಲವನ್ನು ಹಚ್ಚಲು ಶುರು ಮಾಡಿದರು. ಯಾವ ರೀತಿಯಲ್ಲಿ ಅವರು ತೈಲವನ್ನು ಹಚ್ಚುತ್ತಿದ್ದರೆಂದರೆ ತಕ್ಷಣವೇ ನನ್ನ ಕಣ್ಣಿಗೆ ನಿದ್ದೆ ಹತ್ತಿತು. ಅರ್ಧರಾತ್ರಿಯಲ್ಲಿ ನನಗೆ ಎಚ್ಚರವಾದಾಗ ಅಳಿಯಂದಿರು ನನ್ನ ಪಕ್ಕದಲ್ಲಿ ಮಲಗಿದ್ದರು. ಇದನ್ನೆಲ್ಲ ನೋಡಿ ನಾನು ಅಳಿಯಂದರಿಂದ ದೂರ ಸರಿಯಲು ಪ್ರಯತ್ನಿಸಿದೆ. ನಾನು ಬದಿಗೆ ಸರಿಯುತ್ತಿರುವಾಗ ಮತ್ತೆ ನನ್ನ ಸೊಂಟದಲ್ಲಿ ನೋವು ಕಾಣಿಸಿಕೊಂಡಿತು. ನಾನು ತಕ್ಷಣ ನೋವಿನಿಂದ ಕಿರುಚಿಕೊಂಡೆ. ಇದರಿಂದ ಅಳಿಯಂದಿರು ಎಚ್ಚರವಾದರು. ಬಹುಶಃ ಅವರಿಗೆ ನಿದ್ದೆ ಬಂದಿರದೆ ಅವರು ಮಲಗಿರುವ ಹಾಗೆ ನಾಟಕವಾಡುತ್ತಿದ್ದರು. ನಾನು ಅಳಿಯಂದಿರನ್ನು ದಿಟ್ಟಿಸಿ ನೋಡಿದೆ. ಮಾರನೇ ದಿನ ನಾನು ನೀರು ಕುಡಿಯುವಾಗ ನೀರು ನೆತ್ತಿಗೆ ಹತ್ತಿ ಕೆಮ್ಮು ಬಂದಾಗ ತಕ್ಷಣ ಅಳಿಯಂದಿರು ನನ್ನ ಬೆನ್ನು ಮೇಲೆ ಕೈ ಆಡಿಸಲು ಶುರು ಮಾಡಿದರು. ಇದನ್ನೆಲ್ಲ ನೋಡಿ ಸಾಕಾಗಿ ಹೋಗಿತ್ತು. ನನಗೆ ಅಳಿಯಂದಿರು ನನ್ನ ರೂಮಿನಲ್ಲಿ ಮಲಗುವುದು ಇಷ್ಟವಾಗಲಿಲ್ಲ. ಅವರು ನನ್ನನ್ನು ಆರೈಕೆ ಮಾಡುತ್ತಿರುವ ರೀತಿಯು ನನಗೆ ಸರಿ ಬರಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ದೀಕ್ಷಾ ನನ್ನ ರೂಮಿಗೆ ಬಂದಾಗ ನಾನು ಅವಳಿಗೆ ಹೇಳಿದೆ, ನಾನು ನನ್ನ ಸೊಸೆಯನ್ನು ಕರೆಯಬೇಕೆಂದುಕೊಂಡಿದ್ದೇನೆ. ನನಗೆ ಮನೆಯ ಕೆಲಸ ಮಾಡುವುದು ಕೂಡ ತುಂಬ ಕಷ್ಟವಾಗುತ್ತಿದೆ. ಒಂದು ವೇಳೆ ಸೊಸೆ ಮನೆಯಲ್ಲಿ ಇದ್ದರೆ ಅವಳು ಮನೆ ಕೆಲಸವನ್ನೆಲ್ಲ ನೋಡಿಕೊಳ್ಳುತ್ತಿದ್ದಳು. ಅದಕ್ಕೆ ದೀಕ್ಷಾ ಹೇಳಿದಳು, ಅಮ್ಮ, ಕೆಲವು ದಿನಗಳಿಂದ ನಿನ್ನ ಅಳಿಯ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು
ನಿನ್ನ ಸೇವೆ ಮಾಡುತ್ತಿದ್ದಾರೆ. ಆದರೂ ನೀವು ನಿಮ್ಮ ಸೊಸೆಯನ್ನು ಏಕೆ ಕರೆಯುತ್ತಿದ್ದೀರಿ? ನಿನ್ನ ಅಳಿಯ ನಿನಗೆ ಸೇವೆ ಮಾಡುತ್ತಿರುವುದು ಇಷ್ಟವಾಗುತ್ತಿಲ್ಲವೇ? ಯಾವ ವಿಷಯವನ್ನು ನಾನು ಅವಳಿಗೆ ಹೇಳಲು ಬಯಸಿದ್ದೆನೋ ಅದು ಅವಳಿಗೆ ಅರ್ಥವಾಗಲಿಲ್ಲ. ಇಂದು ರಾತ್ರಿ ನಾನು ಅಳಿಯಂದಿರ ಬಳಿ ಈ ವಿಷಯದ ಬಗ್ಗೆ ಮಾತನಾಡಬೇಕೆಂದು ನಿರ್ಧಾರ ಮಾಡಿದೆ. ರಾತ್ರಿ ನನ್ನ ಅಳಿಯ ನನ್ನ ರೂಮಿನೊಳಗೆ ಬಂದಾಗ ನಾನು ಹೇಳಿದೆ, ನೀವು ಇಂದು ದೀಕ್ಷಾಳ ರೂಮಿನಲ್ಲಿ ಹೋಗಿ ಮಲಗಿ. ಅವಳನ್ನು ಒಂಟಿಯಾಗಿ ಮಲಗಲು ಬಿಡಬೇಡಿ. ಕೆಲವು ದಿನಗಳಾದ ಮೇಲೆ ನನ್ನ ಸೊಸೆ ಮರಳಿ ಬರುತ್ತಾಳೆ. ಆಗ ಅವಳು ನನ್ನ ರೂಮಿನಲ್ಲಿ ಮಲಗುತ್ತಾಳೆ ಎಂದು ಹೇಳಿದೆ. ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ. ನೀವು ಏಕೆ ನನ್ನನ್ನು ಹೊರಗಿನವರ ಥರ ಎಂದು ತಿಳಿದುಕೊಂಡಿರುವಿರಿ ಎಂದು ಕೇಳಿದರು. ಇಷ್ಟು ಹೇಳಿ ಅವರು ರೂಮಿನಿಂದ ಹೊರಟು ಹೋದರು. ಬಹುಶಃ ಅವರಿಗೆ ನನ್ನ ಮಾತಿನಿಂದ ಸಿಟ್ಟು ಬಂದಿರಬೇಕು. ನಾನು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಅಳಿಯಂದಿರಿಗೆ ಅರ್ಥ ಮಾಡಿಸಲು ಅವರ ರೂಮಿನ ಕಡೆ ಹೆಜ್ಜೆ ಹಾಕತೊಡಗಿದೆ. ಅಳಿಯಂದಿರು ದೀಕ್ಷಾಳ ರೂಮಿನಲ್ಲಿ ಇದ್ದರು. ನಾನು ಅವರ ರೂಮಿನ ಬಳಿ ಹೋಗುತ್ತಿದ್ದಾಗ ಅವರು ಕೀರ್ತನಾಳ ಹೆಸರನ್ನು ತೆಗೆದುಕೊಂಡು ಏನನ್ನೋ ಹೇಳುತ್ತಿದ್ದರು. ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡೆ. ನನ್ನ ಮಗಳು ಹೇಳುತ್ತಿದ್ದಳು, ರೀ, ನನ್ನಿಂದ ಯಾವ ಕೆಲಸವೂ ಸರಿಯಾಗಿ ಮಾಡಲಾಗುತ್ತಿಲ್ಲ. ಕಳೆದ ಕೆಲವು ದಿನಗಳಿಂದ ನಾನು ಏನೆಲ್ಲ ಮಾಡುತ್ತಿದ್ದೇನೆ. ಇಲ್ಲಿಯವರೆಗೆ ನಿನಗೆ ಅಮ್ಮನ ಮೇಲೆ ನಂಬಿಕೆ ವಿಶ್ವಾಸವನ್ನು ಗಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ತವರು ಮನೆಯಲ್ಲಿಯೇ ಇರುವುದಕ್ಕಾಗಿ ಏನೆಲ್ಲ ಮಾಡಬೇಕಾಗಿ ಬಂದಿದೆ. ಗರ್ಭಿಣಿ ಆಗದಿದ್ದರೂ ಕೂಡ ಗರ್ಭಿಣಿ ಎಂದು ಹೇಳಿ ನಾಟಕವಾಡುತ್ತಿದ್ದೇನೆ. ನಾವು ನಮ್ಮ ಮನೆಯನ್ನು ನಮ್ಮ ಹೆಸರಿಗೆ ಮಾಡಿಸಿಕೊಳ್ಳಬೇಕೆಂದು ಇಲ್ಲಿಗೆ ಬಂದಿದ್ದೇವೆ ಎನ್ನುವುದು ನೀನು ಮರೆತು ಬಿಟ್ಟೆಯೇನೋ? ನಿನ್ನ ಸಂಬಳದಿಂದ ನಾವು ದೊಡ್ಡ ಮನೆಯನ್ನು ಖರೀದಿಸಲು ಸಾಧ್ಯವಿಲ್ಲ. ನಿನ್ನ ಮನೆಯಲ್ಲಿ 2 ರೂಮುಗಳಿವೆ. ಅಮ್ಮನ ಬಳಿ 2 ಮನೆ ಇದೆ. ಕನಿಷ್ಠ ಒಂದು ಮನೆಯನ್ನಾದರೂ ನನ್ನ ಹೆಸರಿಗೆ ಮಾಡಿಸಿಕೊಳ್ಳಬೇಕೆಂದು ನಾನು ಬಯಸಿದ್ದೇನೆ. ಇದಕ್ಕಾಗಿ ನಾನು ಏನು ಬೇಕಾದರೂ ಮಾಡಲು ತಯಾರಾಗಿದ್ದೇನೆ. ಅಮ್ಮ ಅತ್ತಿಗೆಯನ್ನು ಮನೆಗೆ ಕರೆಯುತ್ತಿರುವುದರ ಬಗ್ಗೆ ಮಾತನಾಡುತ್ತಿದ್ದಾರೆ. ಒಂದು ವೇಳೆ ಅತ್ತಿಗೆ ಇಲ್ಲಿಗೆ ಬಂದರೆ ನಮ್ಮಿಬ್ಬರ ನಾಟಕವೆಲ್ಲ ಬಯಲಾಗುವುದು. ಈ ಮನೆ ನಮ್ಮ ಕೈ ತಪ್ಪಿ ಹೋಗುವುದು. ಅತ್ತಿಗೆಯನ್ನು ಹೊರಹಾಕಲು ನಾನು ಎಷ್ಟೆಲ್ಲ ಅಮ್ಮನ ಬಳಿ ಸುಳ್ಳು ಹೇಳಿದ್ದೇನೆ ಎಂದು ಹೇಳುತ್ತಿದ್ದಳು. ನನ್ನ ಮಗಳು ಹೀಗೆ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡ ನಾನು ಒಮ್ಮೆಲೆ ಬೆಚ್ಚಿಬಿದ್ದೆ. ಅವಳು ಸ್ವತಃ ತಾನು ಗರ್ಭಿಣಿ ಎಂದು ಹೇಳಿ ನನ್ನ ಭಾವನೆಗಳೊಂದಿಗೆ ಆಟವಾಡಿದಳು. ಕಳೆದ ಕೆಲವು ದಿನಗಳಿಂದ ನನ್ನ ಆರೈಕೆ ಮಾಡಿದಂತೆ ನನ್ನ ಮೇಲೆ ಪ್ರೀತಿ ಇರುವಂತೆ ತೋರಿಸುತ್ತಿದ್ದಳು. ತಾಯಿಯ ಮನೆಯ ಆಸ್ತಿಯನ್ನು ಹೊಡೆಯಲು ಈ ರೀತಿ ಮಾಡುತ್ತಿದ್ದಾಳೆ ಎಂದು ತಿಳಿದು ನಾನು ಏನು ತಿಳಿಯದವಳಂತೆ ಶಾಂತವಾಗಿ ಅಲ್ಲಿಂದ ಹೊರಟು ಬಂದೆ. ಸ್ವಲ್ಪ ಸಮಯದ ನಂತರ ನಾನು ಬೇಡವೆಂದು ಹೇಳಿದರೂ ನನ್ನ ಅಳಿಯ ನನ್ನ ರೂಮಿನಲ್ಲಿ ಬಂದು ಮಲಗಿಕೊಂಡರು. ಮಾರನೇ ದಿನ ತಿಂಡಿ ಮಾಡುವ ಸಮಯದಲ್ಲಿ ನನ್ನ ಮಗ ಸೊಸೆಯನ್ನು ನೋಡಿ ಅಳಿಯ ಮತ್ತು ದೀಕ್ಷಾ ದಿಗ್ಭ್ರಮೆಯಾದರು. ಆಗ ದೀಕ್ಷಾ ಹೇಳಿದ್ದನ್ನು ಹೇಳಿ ಬಿಡಬೇಕೆಂದು ನಿರ್ಧರಿಸಿದೆ. ದೀಕ್ಷಾ, ರಾತ್ರಿ ನಾನು ನಿನ್ನ ಹಾಗೂ ನಿನ್ನ ಗಂಡನ ನಡುವಿನ ಮಾತುಕತೆಯನ್ನು ನನ್ನ ಕಿವಿಯಾರೆ ಚೆನ್ನಾಗಿ ಕೇಳಿಸಿಕೊಂಡಿದ್ದೇನೆ. ನೀನು ಅಳಿಯನನ್ನು ಮುಂದೆ ಬಿಟ್ಟು ಭಗವಂತನಲ್ಲಿ ಬೇಡಿಕೊಂಡರೆ ಏನು ಪ್ರಯೋಜನ? ನನ್ನ ಸೊಸೆಯನ್ನು ಕೆಟ್ಟವಳು ಎಂದು ಸಾಬೀತು ಮಾಡಿ ಅವಳನ್ನು ಮನೆಯಿಂದ ಓಡಿಸುವಂತೆ ಮಾಡಿದೆ. ಇಷ್ಟು ದಿನಗಳಿಂದ ನನ್ನ ಸೊಸೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಅವಳ ಮೇಲೆ ನನಗೆ ವಿಶ್ವಾಸವಿದೆ. ನಿನ್ನ ಮಾತು ಕೇಳಿ ನಾನು ಅವಳನ್ನು ಹೊರಹಾಕಿದೆ. ಸ್ವಂತ ಬುದ್ಧಿಯನ್ನು ಉಪಯೋಗಿಸದೆ ಅವಳನ್ನು ಹೊರಹಾಕಿದೆ. ನೀನು ನನ್ನ ಸ್ವಂತ ಮಗಳು. ಆದರೆ ಈ ಆಸ್ತಿಗೋಸ್ಕರ ನನ್ನ ವಿರುದ್ಧವೇ ನೀನು ಈ ರೀತಿಯ ಸಂಚು ಹೂಡಿದ್ದೀಯಾ? ಆಸ್ತಿಗಾಗಿ ನೀನು ಸಂಬಂಧವನ್ನೇ ಮರೆತು ಹೋದೆ. ಈ ಮನೆಯ ಒಂದು ಇಟ್ಟಿಗೆಯೂ ಕೂಡ ನಿನ್ನ ಹೆಸರಿನಲ್ಲಿ ಆಗಲು ನಾನು ಬಿಡುವುದಿಲ್ಲ. ಯಾರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೋ ಅವರಿಗೆ ಈ ಮನೆ ಹೋಗುವುದು. ಹೆಣ್ಣು ಮಕ್ಕಳನ್ನು ಪದೇ ಪದೇ ತವರು ಮನೆಗೆ ಕರೆಯುವುದೇ ದೊಡ್ಡ ತಪ್ಪಾಗಿದೆ. ಅಪ್ಪ ಅಮ್ಮ ಖರ್ಚು ಮಾಡುತ್ತಾರೆ, ಆದರೆ ಹುಡುಗಿಯರ ಕರ್ತವ್ಯ ಎಂದಿಗೂ ಮುಗಿದು ಹೋಗುವುದಿಲ್ಲ. ಅವರ ಸರದಿ ಬಂದಾಗ ಅವರು ಯಾವಾಗಲೂ ಒಂದೇ ಮಾತು ಹೇಳುತ್ತಾರೆ, ನಮಗಾಗಿ ಏನು ಮಾಡಿದ್ರಿ ಎಂದು. ನಿನ್ನಂತಹ ಅತಿ ಆಸೆ ಇರುವ ಹೆಣ್ಣು ಮಗಳಿಂದ ನನಗೆ ಯಾವುದೇ ಪ್ರೀತಿ ಸಿಗುವುದಿಲ್ಲ ಎಂದು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ನಾನು ಒಂದು ಕೆಲಸ ಮಾತ್ರ ಮಾಡಬಲ್ಲೆ. ನಿನ್ನನ್ನು ನನ್ನಿಂದ ದೂರ ಮಾಡಬಲ್ಲೆ. ಇಂದಿನಿಂದ ನಾನು ನಿನ್ನ ಮುಖ ನೋಡಲು ಕೂಡ ಬಯಸುವುದಿಲ್ಲ. ನನ್ನಿಂದಾಗಿ ನಾನು ನನ್ನ ಮಗ ಹಾಗೂ ಸೊಸೆಯನ್ನು ದೂರ ಮಾಡುತ್ತಿದ್ದೆ. ಆದರೆ ಶಾಶ್ವತವಾಗಿ ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಅಳಿಯನಾದವರು ಹೊರಗಿನವರಾಗಿರುತ್ತಾರೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೆ. ಆದರೆ ಹೆಣ್ಣು ಮಕ್ಕಳು ಕೂಡ ಈ ರೀತಿ ವ್ಯವಹಾರವನ್ನು ಮಾಡಿದರೆ ಅಪ್ಪ ಅಮ್ಮ ಯಾವ ರೀತಿ ಯೋಚಿಸಬೇಕು? ಹಣದ ದುರಾಸೆಯಿಂದ ದೊರೆತ ಸಂಪತ್ತು ಎಂದಿಗೂ ನೆಮ್ಮದಿ ಕೊಡುವುದಿಲ್ಲ.
ಖುಷಿಯಿಂದ ಇರುವ ಪರಿವಾರವೇ ನಿಜವಾದ ಸಂಪತ್ತಾಗಿದೆ. ಅಲ್ಲಿ ಅಣ್ಣ ತಂಗಿಯರ ನಡುವೆ ಪ್ರೀತಿ ತುಂಬಿರುತ್ತದೆ ಹೊರತು ಯಾವುದೇ ದ್ವೇಷವಲ್ಲ. ಇಂದಿನ ದಿನಗಳಲ್ಲಿ ಸಂಬಂಧಕ್ಕಿಂತ ಹೆಚ್ಚಾಗಿ ಹಣವೇ ಮುಖ್ಯ ಎಂದು ನನಗೆ ತೋರುತ್ತಿದೆ ಎಂದು ಹೇಳಿ ಮಗಳು ಮತ್ತು ಅಳಿಯನಿಗೆ ನೀವಿನ್ನೂ ಹೊರಡಬಹುದು ಎಂದು ಹೇಳಿದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.